ನಮಸ್ಕಾರ ಗುರು, ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತ ಎಲ್ಲೆಡೆ ಗುರು ಸಿ ಸಿ ಎಲ್ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರು ತೆಲುಗು ವಾರಿಯರ್ಸ್ ವಿರುದ್ಧ ಗೆದ್ದು ದಾಖಲೆ ಮಾಡಾಕಿದ್ದಾರೆ ಅಂತ ಹೇಳಬೇಕು. ಕಿಚ್ಚ ಸುದೀಪ್ ಅವರು ವಿರಾಟ್ ಕೊಹ್ಲಿ ಮತ್ತು RCB ಫ್ಯಾನ್ಸ್ಗಳ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ಕಿಚ್ಚ ಸುದೀಪ್ ಅವರು ಏನಂತ ಮಾತಾಡಿದರೆ, ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರು ಏನು ದಾಖಲೆ ಮಾಡಿದರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಡಾಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡಿದಾಗ ಶುರು ಮಾಡೋಣ. ಸುದೀಪ್ ಅವರು ಏನಂದ್ರು ಅನ್ನೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಯಾವ ರೀತಿ ಆಟ ಆಡ್ರು ಅದ್ರ ಬಗ್ಗೆ ನೋಡ್ಕೊಂಬರೋಣ. ಮೊದಲಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು 80 ರನ್ ಬೆಂಕಿ ಬ್ಯಾಟಿಂಗರು, ಕೇವಲ 39 ಬದಲು 80 ನೋಡದೇ ಇರೋ ನಮ್ಮ ಡಾರ್ಲಿಂಗ್ ಕೃಷ್ಣ ಅಂತ ಹೇಳಬೇಕು. ಇವರು ಬ್ಯಾಟಿಂಗಲ್ಲಿ ಮಿಂಚಿದ್ರು ಅಂದಾಯ್ತು ಅಂದರೆ ಬೌಲಿಂಗಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಗುರು ಕೇವಲ 2 ಓವರ್ಗೆ 4 ವಿಕೆಟ್ ಹಾಕಿದ್ದಾರೆ ಅಂತ ಹೇಳ್ಬೇಕು. ಕೇವಲ 5 ರನ್ ಗುರು ಕೊಟ್ಟಿದ್ದು. ಎಕಾನಮಿ 2.50 ಅಂತ ಹೇಳ್ಬೇಕು. ಬೆಂಕಿ ಬೌಲಿಂಗ್ ಮಾಡಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್, ಗೇಮ್ ಚೇಂಜ್ ಮಾಡಾಕಿದ್ರು ಅಂತ ಹೇಳಬೇಕು. ಇನ್ನು ನಮ್ಮ ಫುಲ್ ಟೈಮ್ ಸ್ಕೋರ್ ಬಂದು ಫಸ್ಟ್ ಇನ್ನಿಂಗ್ಸಲ್ಲಿ 113 ರನ್ ಹೊಡಿತು ನಮ್ಮ ಕರ್ನಾಟಕ. ಸೆಕೆಂಡ್ ಇನ್ನಿಂಗ್ಸಲ್ಲಿ 123 ರನ್ 3 ವಿಕೆಟ್ ಹಾಕಿದ್ರು. ಸೇಮ್ ಅಂತ ಹೇಳಬೇಕು. ಆದ್ರೆ ತೆಲುಗು ವಾರಿಯರ್ಸ್ ಅವರು 99ಗೆ ಫಸ್ಟ್ ಇನ್ನಿಂಗ್ಸಲ್ಲಿ 5 ವಿಕೆಟ್ ಹಾಕೊಂಡು ಔಟ್ ಆಯ್ತು. ಅಂದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 91 ರನ್ ಹೊಡೆದು 9 ವಿಕೆಟ್ ಹಾಕೊಂಡು ಔಟ್ ಆರೋ ಮುಗೀತು ಕತೆ ಅಂತ ಅನ್ಬೇಕು. ಒಟ್ಟಾರೆ ನಮ್ಮ ಬಾಲಿವುಡ್ ಅಲ್ಲಿ ನಮ್ಮ ವಿನ್ ಆಗಿದ್ದು ಕರ್ನಾಟಕ ಮೊದಲನೇ ಜಯ. 46 ರನ್ನಿಂದ ಭರ್ಜರಿ ಭಯಂಕರ ಗೆಲ್ತು ಅಂತ ಹೇಳ್ಬೇಕು. ಗೇಮ್ ಚೇಂಜ್ ಮಾಡಿದ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೇಳ್ಬೇಕು. ಆ ರೀತಿ ಬೌಲಿಂಗ್ ಮಾಡಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೇಕು. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಏನಂತ ಮಾತಾಡ್ರು ಅದ್ರ ಬಗ್ಗೆ ಹೇಳ್ದಾಯ್ತು ಅಂತ ಆದರೆ ತುಂಬಾನೇ ಖುಷಿ ಆಗ್ತಿದೆ. ಮೊದಲಾಗಿ ಕರ್ನಾಟಕ ಟೀಮ್ಗೂ ಈ ರೀತಿ ಬಂದು ಸಪೋರ್ಟ್ ಮಾಡ್ತಿರೋದು ಒಳ್ಳೆ. IPL RCB ಟೀಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನಮಗೂ ಬಂದು ಸಪೋರ್ಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗಿದೆ. ಇಲ್ಲಿಂದ ಸೋಲೆ ಮಾತೇ ಇಲ್ಲ, ಗೆಲ್ಲೋದೆ ಇನ್ನು ಮುಂದೆ ನಮ್ಮ ಕನಸು ಅಂತ ಕಿಚ್ಚ ಸುದೀಪ್ ಅವರು ಒಂದು ಬೆಂಕಿ ಸ್ಟೇಕ್ ಮಾಡಕ್ಕೆ ಕೊಡ್ತಾರೆ ಸ್ಟೇಡಿಯಂ ಅಲ್ಲಿ ಎಲ್ಲ ಜನ ತಗೊಂತ ಹೇಳ್ಬೇಕು. ಮತ್ತೆ ಆ ರೀತಿ ಜನ ಎಲ್ಲಿ ಗುರು ಯಾವುದೋ IPL ಮ್ಯಾಚ್ ನೋಡ್ದಂಗೆ ಇತ್ತು ಅಂತ ಹೇಳ್ಬೇಕು. ಆ ರೀತಿ ಕ್ರೇಜು, ಆ ರೀತಿ ಕೂಗು, ಆ ರೀತಿ ಜನ ಇತ್ತು ಅಂತ ಹೇಳ್ಬೇಕು. ಇಡೀ ಸ್ಟೇಡಿಯಂ ಫುಲ್ ಕವರ್ ಆಗಿತ್ತು ಅಂತ ಹೇಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಕರ್ನಾಟಕ ಬುಲ್ಡೋಜರ್ಸ್ಗೆ ಸಪೋರ್ಟ್ ಇರುತ್ತೆ ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋ. ಬೈ ಬೈ, ನಮಸ್ಕಾರ.